ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಫ್ಯಾಷನ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾವು ಒಂದು ಟ್ರೆಂಡಿಂಗಲ್ಲಿರುವಂಥ ಒಂದು ಬೇಬಿ ಕುಚ್ಚನ್ನು ನೋಡೋಣ ಬನ್ನಿ. ನಾನು ಮೊನ್ನೆನೇ ಒಂದು ವೀಡಿಯೋ ಹಾಕಿದ್ದೀನಿ. ಇವಾಗ ಇನ್ನೊಂದು ವೀಡಿಯೋ ಹಾಕ್ತಿದ್ದೀನಿ. ಅದರಲ್ಲಿ ಬೀಡ್ ಆ್ಯಡ್ ಮಾಡಿಲ್ಲ, ಇದರಲ್ಲಿ ಸ್ಮಾಲ್ ಬೀಡನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ, ಇದು ತುಂಬ ಗ್ರ್ಯಾಂಡಾಗಿ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಟ್ರೆಂಡಿಂಗಲ್ಲಿರುವಂಥ ಡಿಸೈನು. ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಕಾಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ. ಇನ್ನು ಬ್ರೈಡಲ್ ಸ್ಯಾರಿ ಕುಚ್ಚು, ಬೇರೆ ಕುಚ್ಚು ಯಾವುದಾದ್ರೂ ಬೇಕು ಅಂದರೆ ಕಾಮೆಂಟ್ ಮಾಡಿ ಪ್ಲೀಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದಕ್ಕೆ 10 ಎಳೆ ದಾರಾನ ತಗೊಂಡಿದ್ದೀನಿ. 10 ಎಳೆ ದಾರಾನ ಪೋಣಿಸ್ಕೊಂಡಿದ್ದೀನಿ ನೀಡಲ್ಗೆ. ನೋಡಿ, ನಾವು ಏನು ಜಿಗ್ಜಾಕ್ ಮಾಡಿರ್ತೀವಲ್ಲ, ಅದು ಜಿಗ್ಜಾಕ್ ಎಂಡ್ಗೆ ಒಂದು ಸರಿ ನೀಡಲ್ನ ಹಾಕ್ಕೊಂಡು ದಾರಾನ ಎಳ್ಕೊಂಡಿದ್ದೀನಿ. ಒಂದು ಸರಿ ಆದಮೇಲೆ ಸೆಕೆಂಡ್ ಟೈಮ್ ನೋಡಿ, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಮೇಲೆಗೆ ಒಂದು ಸರಿ ಎಳ್ಕೊಂಡು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ನೀವು ಒಂದೊಂದು ಸರಿ ದಾರ ಎಳ್ಕೊಂಡಾಗೂ ನೀಟಾಗಿ ದಾರನ ಸೆಟ್ರೇಟ್ ಮಾಡ್ಕೋಬೇಕು. ದಾರ ಎಲ್ಲ ನೀಟಾಗಿ ಬರೋ ಹಾಗೆ ನೀಟಾಗಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಥರ್ಡ್ ಟೈಮ್ ಹಾಕುವಾಗ ಇನ್ನೊಂದು ಸ್ವಲ್ಪ ಮೇಲೆಗೆ ಹಾಕ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ದಾರ ಲೂಸ್ ಬಿಡ್ದಿರ ನೀಟಾಗಿ ಹಾಕ್ಕೊಳ್ಳಿ. ಮೊನ್ನೆ ನಾನು ಕಾರ್ಡ್ಬೋರ್ಡ್ ಶೀಟಲ್ಲಿ ಯಾವ ರೀತಿ ಹಾಕೋದಂತ ತೋರಿಸಿದ್ನಿ. ಇವತ್ತು ನಾರ್ಮಲಾಗಿ ಕೈಯಲ್ಲಿ ಯಾವ ರೀತಿ ಹಾಕೋದಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ 4 ಸರಿ ಹಾಕಿದ್ದೀನಿ ನಾನು. ನೋಡಿ, ಈ ರೀತಿ 4 ಸರಿ ಆದಮೇಲೆ ನೀಟಾಗಿ ದಾರಾನ ಗಂಟು ಬಾರ್ದಿರ ನೀಟಾಗಿ ಇಳ್ಕೊಳ್ಳಿ. ನೋಡಿ, ನಾನು ಈ ಸೈಡ್ ಮೂರು ಸರಿ ಹಾಕಿದ್ದೀನಿ. ಟಾಪು ಮೇಲೆಗೆ 4ನೇ ಸರಿ ಹಾಕಿದ್ದೀನಿ. ನೋಡಿ, ಈ ಕಡೆ ಸೆಂಟ್ರಿಗೆ 4ನೇದು ಸೆಂಟ್ರಿಗೆ ಬರುತ್ತೆ. ಆ ಕಡೆ ಈ ಕಡೆ 3 ಸರಿ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ. ಇವಾಗ ಅದ್ರ ಪಕ್ಕ ಮೇಲೆ 4ನೇ ಸ್ಟಿಚ್ ಹಾಕಿದೆಯಲ್ಲ, ಅದ್ರ ಪಕ್ಕನೇ ಈ ಕಡೆ ಏನು 3ನೇ ಸ್ಟಿಚ್ ಹಾಕಿದ್ದೀವಿ, ಆ 3ನೇ ಸ್ಟಿಚ್ ಕರೆಕ್ಟಾಗಿ ನೀಟಾಗಿ ಈ ಕಡೆಯೂ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಮತ್ತು ಈ ಕಡೆ ಸೆಕೆಂಡ್ ಟೈಮ್ 2ನೇ ಸರಿ ಹಾಕ್ತಾಯಿದ್ದೀನಿ. ನೋಡಿ, 2ನೇ ಸರಿನೂ ಆ ಕಡೆ ಏನು ಹಾಕಿರ್ತೀವಲ್ಲ ಅದಕ್ಕೆ ಕರೆಕ್ಟಾಗಿ ನೀಟಾಗಿ ಹಾಕ್ಕೋಬೇಕು. ಇವಾಗ ಮತ್ತೆ ಲಾಸ್ಟ್ ಹಾಕ್ಕೊತ ಇದ್ದೀನಿ. ಏನು ಜಿಗ್ಜಾಕ್ ಮಾಡಿರ್ತೀವಲ್ಲ ಆ ಜಿಗ್ಜಾಕ್ ಪಕ್ಕನೇ ನೀಟಾಗಿ ನೋಡಿ ಈ ರೀತಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ನೀಟಾಗಿ ದಾರ ಎಲ್ಲ ಗಂಟು ಬರ್ದಿರ ನೀಟಾಗಿ ಈ ರೀತಿ ಕೈಯಲ್ಲಿ ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಮಾಡಿಕೊಂಡು ನೋಡಿ ಈ ರೀತಿ ಬರುತ್ತೆ. ನೀಟಾಗಿ ದಾರ ಏನು ಸೈಡ್ಗೆ ಹೋಗಲ್ಲ. ನೀಟಾಗಿ ಇಟ್ಕೊಂಡು ನಾನು 10 ಎಳೆ ದಾರ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದರೆ 6 ಹಾಕ್ಕೋಬೋದು. 6 ಹಾಕ್ಕೊಂಡ್ರೆ ಪೋಣಿಸಿದ್ರೆ ಆ ಕಡೆ ಈ ಕಡೆ 12 ಆಗುತ್ತೆ. ನಾನು 10 ಹಾಕ್ಕೊಂಡಿದ್ದೀನಿ. ಸೂದಿಗೆ ಪೋಣಿಸಿದ್ರೆ 20 ಎಳೆ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ನೀಟಾಗಿ ನಾವು ನಾರ್ಮಲ್ ಬೇಬಿ ಕುಚ್ಚಿಗೆ ಯಾವ ರೀತಿ ಗಂಟು ಹಾಕ್ತೀವಲ್ಲ ಆ ರೀತಿ ಒಂದು ಸರಿ ನೋಡಿ ಈ ರೀತಿ ಗಂಟು ಹಾಕ್ಕೊಂಡು ನೋಡಿ, ಇದು ಸೈಡ್ಗೆ ಹೋಗಿದ್ರೆ ನೀಟಾಗಿ ಈ ರೀತಿ ಸೆಟ್ರೇಟ್ ಮಾಡಿಕೊಂಡು ಇವಾಗ ಒಂದು ನಾರ್ಮಲ್ ಸೈಜ್ ಬೀಡನ್ನು ತಗೊಂಡು ಹಾಕ್ತೀನಿ. ನಿಮಗೆ ಡಿಸೈನ್ ಕಾಣಿಸ್ತಾ ಇರೋದ್ರೆ ಸೂಜಿಯಿಂದ ನಾವು ಏನು ಹಾಕಿರ್ತೀವಲ್ಲ ದಾರನ ಸ್ವಲ್ಪ ಈ ಥರ ಮಾಡ್ಕೊಂಡು ನೀಟಾಗಿ ಬರುತ್ತೆ. ನೋಡಿ, ಈ ಥರ ನಾನು ಸ್ಮಾಲ್ ಸೈಜ್ ಬೀಡನ್ನು ತಗೊಂಡಿದ್ದೀನಿ. ಸ್ಮಾಲ್ ಸೈಜ್ ಬೀಡನ್ನು ಸೂಜಿಗೆ ಪೋಣಿಸ್ಕೊಂಡು ಸೆಂಟ್ರಿಗೆ ಡಿಸೈನ್ ಸೆಂಟ್ರಿಗೆ ಬರೋ ಹಾಗೆ ನೋಡಿಕೊಂಡು ನೋಡಿ, ಡಿಸೈನ್ ಸೆಂಟ್ರಿಗೆ ಬರೋ ಹಾಗೆ ನೋಡಿಕೊಂಡು ಗಂಟನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಕುಚ್ಚು ಕೆಳಗಡೆ ಹೋಗಿ ಈ ರೀತಿ ಗಂಟು ಹಾಕ್ಕೊಂಡ್ರೆ ನೋಡಿ ಬೀಡಿ ಈ ರೀತಿ ಸೆಂಟ್ರಿಗೆ ಬರುತ್ತೆ ನೀಟಾಗಿ. ನೋಡಿ, ಈ ರೀತಿ ಬರುತ್ತೆ ನೀಟಾಗಿ. ಈ ರೀತಿ ಸೆಂಟ್ರಿಗೆ ಬರೋ ಹಾಗೆ ಬೀಡನ್ನು ನೀಟಾಗಿ ಸೆಟ್ ಮಾಡಿಕೊಂಡು ಗಂಟು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಬರುತ್ತೆ ನೀಟಾಗಿ. ಇವಾಗ ಮತ್ತೆ ಸೇಮ್ ಅವಾಗ ಹಾಕ್ಕೊಂಡ್ವಲ್ಲ ಅದೇ ಥರ ಇನ್ನೊಂದು ಗಂಟನ್ನು ಹಾಕೋತಾ ಇದ್ದೀನಿ. ನೋಡಿ, 2ನೇ ಸರಿ ಗಂಟು ಹಾಕಿದಾಗ ನೀಟಾಗಿ ಬೀಡ್ ನೀಟಾಗಿ ಕೂರುತ್ತೆ. ನೋಡಿ, ಈ ರೀತಿ ಬರುತ್ತೆ. ತುಂಬ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ಬ್ಯಾಕ್ ಸೈಡ್ ಹೋಗಿ ಸೂಜಿನ ಕುಚ್ಚು ಸೆಂಟ್ರ್ ಒಳಗಡೆ ಜರಿ ಥ್ರೆಡ್ನ ಗಂಟು ಹಾಕಿರ್ತೀವಲ್ಲ ಆ ಗಂಟು ಒಳಗಡೆ ನೀಟಾಗಿ ಕೆಳಗಡೆ ಎಳ್ಕೊಂಡು ನೋಡಿ ಕುಚ್ಚು ಈ ರೀತಿ ಬರುತ್ತೆ ನೀಟಾಗಿ. ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ನಾವು ಎಂಬ್ರಾಯ್ಡರಿ ಮಾಡ್ದಂಗೆ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಎಷ್ಟುದ್ದ ಬೇಕೋ ಅಷ್ಟುದ್ದ ಕಟ್ ಮಾಡಿಕೊಂಡು ನೀಟಾಗಿ ಕುಚ್ಚನ್ನು ಸೆಟ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಮೊದಲೇ ಬಿಟ್ಕೊಳ್ಳಿ. ನೋಡಿ, ಈ ರೀತಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ತುಂಬ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ತುಂಬ ಟ್ರೆಂಡಿಂಗಲ್ಲಿರುವಂಥ ಡಿಸೈನು. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ. ನಾನು ಇವಾಗ ಸ್ಯಾರಿ ಫುಲ್ ಆಗಿಬಿಟ್ಟು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ, ತುಂಬ ಎಂಬ್ರಾಯ್ಡರಿ ವರ್ಕ್ ಆಗ್ದಂಗೆ ಕಾಣಿಸುತ್ತೆ ನೀಟಾಗಿ. ನೋಡಿ, ಇವಾಗ ನಾನು ಸ್ಯಾರಿ ಫುಲ್ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕಾಣಿಸ್ತೈತೆ.
ಡಿಸೈನು. ತುಂಬ ಗ್ರ್ಯಾಂಡಾಗೂ ಕಾಣಿಸಲ್ಲ, ತುಂಬ ಸಿಂಪಲಾಗಿ ಕಾಣಿಸಲ್ಲ. ಒಂಥರ ಟ್ರೆಂಡಿಂಗ್ ಆಗಿ ಟ್ರೆಡಿಷ್ನಲ್ ಲುಕ್ಕಾಗಿ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ತುಂಬ ಲೈಟಾಗಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದನ್ನು ಟೆಂಪಲ್ ಡಿಸೈನ್ ಅಂತ ಕರೀತಾರೆ. ನೋಡಿ ಈ ರೀತಿ ತುಂಬ ನೀಟಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಕಾವ್ಯ ಫ್ಯಾಷನ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ನ.